ನಾನು ಭೈರವಿ ಮನೆಗೆ ಡ್ರೈವರ್ ಆಗಿ ಹೋಗ್ಬೇಕು. ನಿಶಾನಿ ಬೇರೆ ದೇವಸ್ಥಾನಕ್ಕೆ ಬಾ ಅಂತಿದ್ದಾಳೆ. ಏನ್ ಮಾಡ್ಲಿ? ಈಗ 2 ದೋಣಿ ಮೇಲೆ ಕಾಲಿಡೋದು ತುಂಬಾ ಕಷ್ಟ. ಹಲೋ ಹಲೋ, ದಿಲ್ಜಿತ್ ಅಲ್ವಾ ಮಾತಾಡ್ತಿರೋದು? ನಾನ್ ಭೈರವಿ. हेलो गुड मॉर्निंग मैडम जी बोलिए. ಗುಡ್ ಮಾರ್ನಿಂಗ್ ದಿಲ್ಜಿತ್. ಏನಿಲ್ಲ, ನಾನು ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು. ನೀವು ಬೇಗ ಮನೆಗೆ ಬರ್ಬೋದಾ? हाँ हाँ मैडम जी. ಸರಿ, ಲೇಟ್ ಮಾಡಬೇಡಿ. या ओके ओके मैडम जी. ಇಲ್ಲಿ ಮನೇಲಿ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್. ಅಲ್ಲಿ ಭೈರವಿ ಮೇಡಮ್ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ. ಮನೆಯವ್ರ ಹತ್ರ ತಪ್ಸ್ಕೊಂಡು ಹೋಗೋದು ಹೇಗೆ? ಜಾನು, ತಗೋ. ಥ್ಯಾಂಕ್ಸ್ ಅಕ್ಕ. ನೀನ್ ಕುಡಿದ್ಯಾ? ಹಾ ಜಾನು. ಜಾನು, ನೀನ್ ನಿನ್ನೆ ನಾನು ಹೇಳಿದ್ರ ಬಗ್ಗೆ ಏನ್ ಯೋಚನೆ ಮಾಡ್ದೆ? ನೀನ್ ಏನ್ ನಿರ್ಧಾರ ತಗೊಂಡಿದ್ರು ನಂಗೆ ಓಕೆ. ಹಾ ಅಕ್ಕ. ಜಾನು, ನನ್ಗೆ ನೀನ್ ಖುಷಿಯಾಗಿರೋದು ಮುಖ್ಯ. ನೀನು ನಿನ್ ಪರಿಸ್ಥಿತಿನ ನೆನೆಸ್ಕೊಂಡು ಕೊರಗಬಾರ್ದು. ನೆಗೆಟಿವ್ ಆಗಂತೂ ಯೋಚನೆ ಮಾಡ್ಲೇಬಾರ್ದು. ಸರಿ ಅಕ್ಕ, ಆಯ್ತು. ಸದಾ ನಮ್ ಮನ್ಸು ಯಾವ್ದಾದ್ರೂ ಒಂದ್ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ನಗ್ತಾ ಇದ್ರೆ ಮನೇನು ಖುಷಿಯಾಗಿರುತ್ತೆ. ಮೇನ್ ಆಗಿ ಅಪ್ಪ ಆರಾಮಾಗಿರ್ತಾರೆ. ಅವರು ಈ ವಿಷಯದಲ್ಲಿ ಎಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತ ಗೊತ್ತು ತಾನೆ? ಹಾ ಅಕ್ಕ, ಕೆಲವೊಂದ್ಸಲ ಅಪ್ಪನ ನೋಡ್ದಾಗೆಲ್ಲ ನನಗೂ ಅದೇ ಫೀಲ್ ಆಗುತ್ತೆ. ಅಪ್ಪನ ಪಡ್ದಿರೋ ನಾನು ತುಂಬಾ ಲಕ್ಕಿ ಅಕ್ಕ. ನಿಜ ಜಾನು. ಯಾಕೆ ಬೇಕು ಇಷ್ಟು ಲೇಟು? ಟ್ರಾಫಿಕ್ ಬಗ್ಗೆ ನಿಂಗೆ ಗೊತ್ತಿದೆಯಲ್ಲ ಲಕ್ಕಿ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮೊದಲಿಗೆ ನನಗೆ ಭೈರವಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವಳು ತುಂಬಾನೇ ಕ್ಲೆವರ್ ಇದ್ದಾಳೆ, ಸೊ ನೋಡ್ಕೊಂಡು ಮಾತಾಡು. ಆ್ಯಂಡ್ ಅವಳೇನಾದ್ರು ಕ್ವಶನ್ ಕೇಳಿದ್ರೆ ಥಿಂಕ್ ಮಾಡಿ ಆನ್ಸರ್ ಮಾಡು, ಓಕೆ? ಸೀರಿಯಸ್ ಆಗಿರ್ಬೇಕು, ಸಿಲಿಯಾಗಿ ಆಡಬಾರ್ದು, ಓಕೆನಾ? ಓಕೆ ಓಕೆ, ನಂಗೆ ಗೊತ್ತಿದೆ, ನಾನು ಹ್ಯಾಂಡಲ್ ಮಾಡ್ತೀನಿ. ಹಾಂ, ನನಗೆ ಮೊದಲೇ ಪರಿಚಯ ಅಂತ ಅವಳಿಗೆ ಗೊತ್ತಾಗೋದು ಬೇಡ. ಸ್ಟ್ರೇಂಜರ್ಸ್ ಥರ ಇರೋಣ, ಓಕೆನಾ? ಓಕೆ. ಆ್ಯಂಡ್ ನೀನು ಇಲ್ಲಿ ಬಂದಿರೋದು ಬರೀ ಕೆಲಸಕ್ಕೋಸ್ಕರ. ಡೌಟ್ ಬರೋ ಥರ ಎಲ್ಲೂ ಆಡ್ಬೇಡ, ಓಕೆನಾ? ಸರಿ, ಇದನ್ನೇ ನಿನ್ನೆಯಿಂದ 1000 ಸಲ ಹೇಳಿದ್ಯಾ ಲಕ್ಕಿ, ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ನೀನು ಒಂದ್ಸಲ ಮನೆಯೊಳಗೆ ಎಂಟ್ರಿ ಆಗು, ಉಳಿದಿಲ್ಲ ನಾನು ನೋಡ್ಕೊತೀನಿ, ಓಕೆನಾ? ಸರಿ, ಬಾ.